ಏನು ಅಪ್ಪ ಮಗ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದೀರಾ? ಏನ್ ಡ್ಯಾಡ್ ಅಂತ ಟಾಪ್ ಸೀಕ್ರೆಟು ನನಗೂ ಹೇಳ್ದೇ ಇರೋ ಅಂತದ್ದ? ಇದನ್ನ ಮುಖ್ಯವಾಗಿ ನಿನಗೆ ಹೇಳಬೇಕು, ಆದ್ರೆ ನೀನು ಅದನ್ನ ಹೇಗೆ ತಗೋತೀಯ ಅನ್ನೋ ಯೋಚನೆ ನನಗೆ. ಅಂಥದ್ದೇನು? ರಂಜಿತ್ ತಂದೆ ನಂಬರ್ ಕೊಟ್ಟಿದ್ಯಲ್ಲ, ಅದಕ್ಕೆ ಫೋನ್ ಮಾಡಿದಾಗ ನಾಟ್ ವ್ಯಾಲಿಡ್ ಅಂತ ಬರ್ತಿತ್ತಲ್ವಾ? ಅದು ಯಾಕೆ ಗೊತ್ತಾ ನಿನಗೆ? ಮದುವೆ ಮುಂಚೆ ರಂಜಿತ್ ತಂದೆ ಯಾರು ಅಂತ ನಿನಗೆ ಗೊತ್ತಾದ್ರೆ ಈ ಮದುವೆ ನಡೆಯೋದೇ ಇಲ್ಲ. ಅದಕ್ಕೆ ಏನ್ ಹೇಳ್ತಿದ್ಯಾ? ಹೌದು, ರಂಜಿತ್ ತಂದೆ ಬೇರೆ ಯಾರು ಅಲ್ಲ, ಆ ಚಿದಂಬರಂ. ಚಿದಂಬರಂನ ಯಾವಾಗ್ಲೂ ರಂಜಿತ್ ತಂದೆ ತರ ಅಂತಿದ್ದ. ಅದೇ ಚಿದಂಬರಂ ರಂಜಿತ್ ತಂದೆನಾ? ಹೌದಮ್ಮ, ನೀನೇ ನೋಡು. ಇದರಲ್ಲಿ ಅವನ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, DL ಇದೆಲ್ಲರ ಫೋಟೋ ಕಾಪಿ ಇದೆ. ಇದರಲ್ಲಿ ಅವನ ತಂದೆ ಹೆಸರು ಚಿದಂಬರಂ ನಾಥ್ ಅಂತಾನೆ ಇದೆ. ನೋಡು. ನೀವು ಅಮ್ಮ ರಂಜಿತ್ ಬಗ್ಗೆ ಹೇಳಿ ನನ್ನನ್ನ ತಿದ್ದೋದಕ್ಕೆ ಪ್ರಯತ್ನ ಪಟ್ರಿ, ಆದ್ರೆ ನಾನು ಕೇಳಲೇ ಇಲ್ವಲ್ಲ ಡ್ಯಾಡ್. ನಿಮ್ಗೆಲ್ಲ ಎಷ್ಟು ನೋವು ಕೊಟ್ಬಿಟ್ಟೆ. ಐ ಆಮ್ ಸಾರಿ ಡ್ಯಾಡ್. ಬೇಡ, ನನಗೆ ಆ ರಂಜಿತ್ ಜೊತೆ ಎಂಗೇಜ್ಮೆಂಟ್ ಬೇಡ. ನಾಳೆ ಆರ್ಯನ್ ಎಂಗೇಜ್ಮೆಂಟ್ ಮಾತ್ರ ನಡೀಲಿ. ಸಾಕ್ಷಿ, ಈಗ ನೀನೊಂದು ಕೆಲಸ ಮಾಡಬೇಕು. ರಂಜಿತ್ಗೆ ಫೋನ್ ಮಾಡಿ ಏನೋ ನೆಪ ಹೇಳಿ ಬರಕ್ಕೆ ಹೇಳು. ಅವನ ಹತ್ರ ಮಾತಾಡಿ ರಂಜಿತ್ ತಂದೆ ಚಿದಂಬರಂ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆಮೇಲೆ ಅವರಿಬ್ರಿಗೂ ತಕ್ಕ ಪಾಠ ಕಳ್ಸೋಣ. ಇಲ್ಲ, ನಾನು ಅವನಿಗೆ ಫೋನ್ ಮಾಡಿದ್ರೆ ಫೋನ್ನಲ್ಲೇ ಜಗಳ ಆಡ್ಬಿಡ್ತೀನಿ. ನಾನು ಅವನ ಜೊತೆ ಮಾತಾಡಲ್ಲ. ಸಾಕ್ಷಿ ರಂಜಿತ್ಗೆ ಫೋನ್ ಮಾಡಿ ಇಲ್ಲಿ ಕರೆಸಿದ್ರೆ ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದಿತ್ತು. ಹಾಕಿವ್ರೆ, ನೀವೇ ರಂಜಿತ್ಗೆ ಫೋನ್